ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಬ್ಬ ಕಲೆಕ್ಟರ್ ಸಾಧಾರಣ ಬಟ್ಟೆಯನ್ನು ಹಾಕಿಕೊಂಡು ಆಟೋದಲ್ಲಿ ಕುಳಿತುಕೊಂಡು ಯಾವುದೋ ಒಂದು ಪ್ಲೇಸ್ಗೆ ಹೋಗುವುದಕ್ಕೆ ರೆಡಿ ಆಗಿದ್ದಾರೆ. ಆ ರೀತಿಯಾಗಿ ಹೋಗುತ್ತಿದ್ದಾರೆ. ಆ ದಾರಿಯಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಬಂದಿದ್ದರಿಂದ ಆ ಆಟೋ ನಿಂತುಕೊಳ್ಳುತ್ತದೆ. ಆ ನಂತರ ಪೊಲೀಸ್ನವರು ಆ ಆಟೋ ಡ್ರೈವರ್ ನಿಂದ ದುಡ್ಡನ್ನ ಡಿಮ್ಯಾಂಡ್ ಮಾಡುತ್ತಾ ಎನ್ಕ್ವೈರಿಯನ್ನ ಸ್ಟಾರ್ಟ್ ಮಾಡುತ್ತಾರೆ. ಕಲೆಕ್ಟರ್ ಅವರಿಗೆ ಬುದ್ಧಿ ಹೇಳುವುದಕ್ಕೆ ಟ್ರೈ ಮಾಡಿದಾಗ ಪೊಲೀಸ್ನವರು ಕಲೆಕ್ಟರ್ ನನ್ನ ಬೈಯುವುದಕ್ಕೆ ಶುರು ಮಾಡುತ್ತಾರೆ. ಆಗ ಅದನ್ನು ನೋಡಿದ ಕಲೆಕ್ಟರ್ಗೆ ಕೋಪ ಬಂದು, ನಡೀರಿ ಸ್ಟೇಷನ್ಗೆ ಹೋಗೋಣ, ಅಲ್ಲಿ ನಿಮ್ಮನ್ನ ಏನು ಮಾಡಬೇಕೆಂದು ಡಿಸೈಡ್ ಮಾಡ್ತೀನಿ ಅಂತೇಳಿ ಸೀರಿಯಸ್ ಆಗಿ ಹೇಳ್ತಾರೆ. ಕಲೆಕ್ಟರ್ ಮಾತ್ರ ಆಟೋದಲ್ಲಿ ಸುತ್ತಾಡುತ್ತಿದ್ದಾರೆ. ಅವರಿಗೆ ಸರ್ಕಾರ ಕೊಟ್ಟಿರುವ ಕಾರು ಮತ್ತು ಅವರಿಗೆ ಭದ್ರತೆ ಇಲ್ಲದಿರುವುದಕ್ಕೆ ಕಾರಣವೇನು, ಅಸಲಿಗೆ ಈ ಕಥೆಯಲ್ಲಿ ಏನು ನಡೆಯುತ್ತೆಂದು ತಿಳಿದುಕೊಳ್ಳಬೇಕು ಅಂದ್ರೆ ಈ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಎಂಡಿಂಗ್ ವರೆಗೂ ನೋಡಿ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿನ ಒಂದು ಚಿಕ್ಕ ಗ್ರಾಮದಲ್ಲಿ ಸಂಜಯ್ ಎಂಬ ಹುಡುಗ ತುಂಬಾ ಹ್ಯಾಪಿಯಾಗಿರುತ್ತಿದ್ದನು. ಎಲ್ಲರೊಂದಿಗೂ ಸಂತೋಷವಾಗಿ ಮಾತನಾಡುತ್ತಾ ಒಂದು ರೀತಿ ಸ್ನೇಹ ಜೀವಿಯಾಗಿದ್ದನು. ಆತನಿಗೆ ಗ್ರಾಮದಲ್ಲಿನ ಜನರೆಲ್ಲರೂ ಚೆನ್ನಾಗಿ ಗೊತ್ತು. ಆತನು ತುಂಬಾ ಒಳ್ಳೆಯ ಹುಡುಗ. ಆತನ ಸ್ವಭಾವ ಕೂಡ ಆ ಊರಿನ ಜನರಿಗೆ ತುಂಬಾ ಅಚ್ಚುಮೆಚ್ಚು. ಹಾಗೆಯೇ ಆ ಹುಡುಗನಿಗೆ ಸುತ್ತಮುತ್ತಲಿನ ಜನರು ಏನಾದ್ರೂ ಒಂದು ಕೆಲಸ ಕೊಡ್ತಾ ಇದ್ರು, ಆ ಹುಡುಗನು ಕೂಡ ಅದನ್ನ ಇಲ್ಲ ಅನ್ನದೇ ಚಾಚು ತಪ್ಪದೆ ಮಾಡುತ್ತಿದ್ದನು. ಅದಕ್ಕೆ ಸಂಜಯ್ಗೆ ಏನೇ ಕೆಲಸ ಹೇಳಿದರೂ ಆ ಹುಡುಗ ಪಾಪ ಮಾಡುತ್ತಾನೆ. ತುಂಬಾ ಒಳ್ಳೆ ಹುಡುಗ ಅಂತೇಳಿ ಊರಲ್ಲಿರುವ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿರುತ್ತಾನೆ. ಆದ್ದರಿಂದ ಸಂಜಯ್ ಆ ಊರಿನಲ್ಲಿದ್ದ ಎಲ್ಲರಿಗೂ ಕೂಡ ತುಂಬಾ ಫೇವರೇಟ್ ಆಗುತ್ತಾನೆ. ಆತನಿಗೆ ತಂದೆ ತಾಯಿಗಳು ಮತ್ತು ಒಬ್ಬ ತಂಗಿ ಇದ್ದಾಳೆ. ಚೆನ್ನಾಗಿ ಓದಿಕೊಂಡು ದೊಡ್ಡ ಆಫೀಸರ್ ಆಗಬೇಕು, ಎಲ್ಲರೂ ನಮ್ಮ ತಂದೆಗೆ ಗೌರವ ಕೊಡಬೇಕು ಅನ್ನೋದು ಸ್ಕೂಲ್ ಡೇಸ್ ನಿಂದಲೂ ಕೂಡ ಅವನಿಗೆ ಒಂದು ದೊಡ್ಡ ಕನಸಾಗಿರುತ್ತೆ. ಕಾಲ ಕಳೆದ ಹಾಗೆ ಅವನ ಪಾಠಶಾಲೆಯ ವಿದ್ಯೆ ಪೂರ್ತಿಯಾಗುತ್ತೆ. ಆ ನಂತರ ಸಂಜಯ್ ಗ್ರಾಜುಯೇಷನ್ ನಲ್ಲಿ ಅಡ್ಮಿಷನ್ ಅನ್ನ ತಗೊಂಡು ಗ್ರಾಜುಯೇಷನ್ ಪೂರ್ತಿ ಮಾಡಿದ ನಂತರ ಸಂಜಯ್ UPS ನಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂಡು ಉತ್ತೀರ್ಣನಾದ್ರೆ ನಂತರ ಕಲೆಕ್ಟರ್ ಆಗಬಹುದು. ಆಗ ನಮ್ಮ ತಂದೆಗೆ ಎಲ್ಲರೂ ಕೂಡ ಗೌರವ ಕೊಡುತ್ತಾರೆ ಅಂತೇಳಿ UPS ಗೆ ಪ್ರಿಪೇರ್ ಆಗೋದಕ್ಕೆ ಶುರು ಮಾಡುತ್ತಾನೆ. ಇನ್ನು ನನ್ನ ಮಗ ದೊಡ್ಡ ಓದನ್ನ ಓದುತ್ತಿದ್ದಾನೆಂದು ತಿಳಿದುಕೊಂಡ ನಂತರ ಆತನ ಧೈರ್ಯವನ್ನ ಮತ್ತಷ್ಟು ಹೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಿದರು. ಅಪ್ಪ, ನೀನು ತುಂಬಾ ಕಷ್ಟಪಟ್ಟು ಓದ್ತೀಯ ಅಂತ ನಮ್ಗೆ ಗೊತ್ತು, ಮಿಕ್ಕಿದೆಲ್ಲವನ್ನು ನಮ್ಗೆ ಬಿಡು ಅಂತೇಳಿ ನಿನಗೆ ದುಡ್ಡಿನ ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೋತೀವಿ, ನೀನ್ ಮಾತ್ರ ಚೆನ್ನಾಗಿ ಓದು ಅಂತ ಹೇಳ್ತಾರೆ. ವಾಸ್ತವವಾಗಿ ಸಂಜೀವ್ನ ತಂದೆ ಊರಲ್ಲಿ ವ್ಯವಸಾಯ ಮಾಡ್ತಾ ಇದ್ರು. ಇದರಿಂದ ಹೇಗೋ ಕಷ್ಟಪಟ್ಟು ದುಡ್ಡನ್ನ ಅಡ್ಜಸ್ಟ್ ಮಾಡ್ತಾರೆ ಅಂತೇಳಿ ಗೊತ್ತಾಗುತ್ತೆ. ಕುಟುಂಬ ಸದಸ್ಯರು ನೀಡಿದ ಭರವಸೆಯಿಂದ ಸಂಜಯ್ ಕಷ್ಟಪಟ್ಟು ಓದುವುದಕ್ಕೆ ಶುರು ಮಾಡುತ್ತಾನೆ. ಹೀಗೆ ನಿಧಾನವಾಗಿ ಸಮಯ ಕಳೆದು ಹೋಗುತ್ತಿದೆ. ಸಂಜಯ್ನ ಕನಸು ನನಸಾಗಿ UPS ನಲ್ಲಿ ಒಳ್ಳೆ ರ್ಯಾಂಕ್ ಒಂದಿಗೆ ಉತ್ತೀರ್ಣನಾಗುತ್ತಾನೆ. ಆ ರೀತಿಯಾಗಿ ಕಲೆಕ್ಟರ್ ಆಗುತ್ತಾನೆ. ಕಲೆಕ್ಟರ್ ಆದ ನಂತರ ತುಂಬಾ ಸಂತೋಷವಾಗಿದೆ ಎಂದು ಈ ಸಂತೋಷವನ್ನ ತನ್ನ ತಂದೆ ತಾಯಿಯೊಂದಿಗೆ ಹಂಚಿಕೊಳ್ಳಬೇಕೆಂದು ತನ್ನ ತಂದೆಗೆ ಈ ವಿಷಯವನ್ನು ತಿಳಿಸಿದಾಗ ಆತನ ಸಂತೋಷಕ್ಕೆ ಮಿತಿನೇ ಇಲ್ಲದೆ ಹೋಗುತ್ತದೆ. ಅವರು ತುಂಬಾ ಸಂತೋಷವಾಗಿ ಲೈಫ್ ಅನ್ನ ಲೀಡ್ ಮಾಡುತ್ತಿರುವ ಸಮಯದಲ್ಲಿ ಈ ಸಂತೋಷವಾದ ಸಮಯವನ್ನ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಾರೆ. ಈ ಆನಂದದ ಸಂದರ್ಭದಲ್ಲಿ ಊರಲ್ಲಿ ಸ್ವೀಟ್ ಅನ್ನ ಹಂಚುತ್ತಾರೆ. ಸಂಜಯ್ ಕಲೆಕ್ಟರ್ ಆಗಿದ್ದಾನೆಂದು ತಿಳಿದುಕೊಂಡ ನಂತರ ನಗರದಲ್ಲಿದ್ದ ಎಲ್ಲರೂ ಕೂಡ ತುಂಬಾ ಸಂತೋಷ ಪಡುತ್ತಾರೆ. ಆ ಗ್ರಾಮದಲ್ಲಿ ಇಂತಹ ಪದವಿಯನ್ನು ಸಂಪಾದನೆ ಮಾಡಿರುವ ಮೊದಲನೇ ಹುಡುಗನೆಂದು ಎಲ್ಲರೂ ಕೂಡ ಸಂಭ್ರಮವನ್ನ ಮಾಡುತ್ತಾರೆ. ಆ ನಂತರ ಸಂಜಯ್ ಕಲೆಕ್ಟರ್ ಟ್ರೈನಿಂಗ್ ಗೆ ಹೋಗುವ ಮೊದಲು ತನ್ನ ಊರಿಗೆ ಬಂದು ಎಲ್ಲರೊಂದಿಗೂ ಕೂಡ ಸ್ವಲ್ಪ ಸಮಯ ಸಂತೋಷದಿಂದ ಕಳೆಯುತ್ತಾನೆ. ಆ ನಂತರ ಸಂಜಯ್ ಟ್ರೈನಿಂಗ್ ಗೆ ಸಮಯವಾಗಿದ್ದರಿಂದ ಡ್ಯೂಟಿ ಚಾರ್ಜ್ ತೆಗೆದುಕೊಳ್ಳುವುದಕ್ಕೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಈಗ ಟ್ರೈನಿಂಗ್ ಸಮಯದಲ್ಲಿ ಬಂದ ಸಂಬಳವನ್ನು ತೆಗೆದುಕೊಂಡು ಸ್ವಲ್ಪ ದುಡ್ಡನ್ನ ಕಳಿಸುತ್ತಿದ್ದನು. ಮಗ ದುಡ್ಡು ಕಳಿಸಿರುವುದನ್ನು ಕಂಡ ತಂದೆ ತುಂಬಾ ಸಂತೋಷ ಪಡುತ್ತಾರೆ. ಒಂದು ರೀತಿ ಅವರ ಸಂತೋಷಕ್ಕೆ ಮಿತಿನೇ ಇಲ್ಲದೆ ಹೋಗುತ್ತದೆ. ಏಕೆಂದ್ರೆ ಮಗನು ಸಂಪಾದಿಸುವುದಕ್ಕೆ ಶುರು ಮಾಡಿದ್ರೆ ನನಗೂ ಕೂಡ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಅಂತೇಳಿ ತುಂಬಾ ಸಂತೋಷ ಪಡುತ್ತಾರೆ. ದಿನ ಕಳೆದಂತೆ ಸಂಜಯ್ನ ಶಿಕ್ಷಣ ಪೂರ್ತಿಯಾಗಿ ಡ್ಯೂಟಿಗೆ ಹೋಗುತ್ತಾನೆ. ಹೀಗೆ ಒಂದು ಜಿಲ್ಲೆಗೆ ಕಲೆಕ್ಟರ್ ಆಗಿ ಪೋಸ್ಟಿಂಗ್ ಬರುತ್ತದೆ. ಅಲ್ಲೇ 2-3 ವರ್ಷ ಕಳೆಯಬೇಕಾಗುತ್ತದೆ. ಕೆಲಸದ ಟೆನ್ಷನ್ ನಲ್ಲಿ ಮನೆ ಕಡೆ ಮರೆತು ಹೋಗುವಂತೆ ಕೆಲಸ ಮಾಡುತ್ತಾನೆ. ಹೀಗೆ ಒಂದು ಸಾರಿ ಊರು ನೆನಪಾಗಿ ಊರಿಗೆ ಹೋಗಿ ಎಲ್ಲರ ಜೊತೆ ಸ್ವಲ್ಪ ಸಮಯ ಕಳೆಯಬೇಕೆಂದುಕೊಳ್ಳುತ್ತಾನೆ. ಅವನ ಹಳೆಯ ನೆನಪುಗಳು ನೆನಪಾಗಿ ಹೇಗಾದ್ರೂ ಮಾಡಿ ಡ್ಯೂಟಿಗೆ ಲೀವ್ ಹಾಕಿ ಊರಿಗೆ ಹೋಗಬೇಕೆಂದುಕೊಳ್ಳುತ್ತಾನೆ. ಆತನು ಊರಲ್ಲಿ ಇರುವಷ್ಟು ದಿನ ಎಲ್ಲರಿಗೂ ಕೂಡ ತನ್ನ ಕೈಯಿಂದಾದಷ್ಟು ಸಹಾಯ ಮಾಡುತ್ತಿದ್ದನು. ಆದ್ದರಿಂದ ಊರಲ್ಲಿದ್ದ ಎಲ್ಲರೂ ಕೂಡ ಅವನನ್ನ ತುಂಬಾ ಇಷ್ಟಪಡುತ್ತಿದ್ದರು. ಆ ನಂತರ ಕಲೆಕ್ಟರ್ ಉದ್ಯೋಗಕ್ಕೆ ಲೀವ್ ಅನ್ನು ಹಾಕಿ ತನ್ನ ಸ್ವಂತ ಊರಿಗೆ ಬರುತ್ತಾನೆ. ಮಗ ಲೀವ್ ಹಾಕಿ ಮನೆಗೆ ಬಂದಿದ್ದನ್ನ ಕಂಡ ತಂದೆ ತಾಯಿಗಳ ಸಂತೋಷಕ್ಕೆ ಮಿತಿನೇ ಇಲ್ಲದೆ ಹೋಗುತ್ತದೆ. ಆ ಊರಿನ ಜನರೆಲ್ಲರನ್ನು ಕೂಡ ಭೇಟಿಯಾಗುತ್ತಾನೆ. ಅವ್ರ ಜೊತೆ ಕುಣಿದು ಕುಪ್ಪಳಿಸುತ್ತಾ
ಸಂತೋಷವಾಗಿರುತ್ತಾನೆ. ನೀನು ಕಲೆಕ್ಟರ್ ಆದ್ರೂ ಕೂಡ ಅಹಂಕಾರ ಬಂದಿಲ್ಲ, ನೀನು ಯಾವಾಗಲೂ ಕೂಡ ಚೆನ್ನಾಗಿರ್ಬೇಕು ಅಂತೇಳಿ ಆ ಊರಿನ ಜನರೆಲ್ಲರೂ ಕೂಡ ಅವನನ್ನು ಆಶೀರ್ವಾದ ಮಾಡುತ್ತಾರೆ. ಹೀಗೆ 2-3 ದಿನಗಳು ಕಳೆದು ಹೋಗುತ್ತವೆ. ಆ ಸಮಯದಲ್ಲಿ ಮನೆಯಲ್ಲಿ ರೇಷನ್ ಖಾಲಿಯಾಗಿದ್ದರಿಂದ ಆ ಸರಕನ್ನ ತಗೊಂಡ್ ಬರೋದಕ್ಕೆ ತಂದೆ ಮಗನನ್ನ ಮಾರ್ಕೆಟ್ಗೆ ಕಳಿಸುತ್ತಾರೆ. ಆಗ ಕಲೆಕ್ಟರ್ ಸಾಧಾರಣವಾದ ಬಟ್ಟೆಯನ್ನು ಹಾಕಿಕೊಂಡು ಒಂದು ಆಟೋ ರಿಕ್ಷಾದಲ್ಲಿ ನೇರವಾಗಿ ನಗರಕ್ಕೆ ಹೋಗುತ್ತಾರೆ. ಅಲ್ಲಿಗೆ ಹೋದ ನಂತರ ಸಾಮಗ್ರಿಗಳಿಗೋಸ್ಕರ ಶಾಪಿಂಗ್ ಮಾಡೋದಕ್ಕೆ ಶುರು ಮಾಡುತ್ತಾರೆ. ನಂತರ ಆ ಲೀಸ್ಟ್ ನಲ್ಲಿ ಇದ್ದ ಎಲ್ಲ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ. ಆ ನಂತರ ಸಿಟಿಯಲ್ಲಿ ನನ್ನ ಬಾಲ್ಯ ಸ್ನೇಹಿತ ಇದ್ದಾನೆಂದು ನೆನಪು ಮಾಡಿಕೊಳ್ಳುತ್ತಾರೆ. ಊರನ್ನ ಖಾಲಿ ಮಾಡಿ ನಗರಕ್ಕೆ ಬಂದು ಅಲ್ಲೇ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾನೆ ಎಂದು ತಿಳಿದುಕೊಳ್ಳುತ್ತಾನೆ. ನಂತರ ಕಲೆಕ್ಟರ್ ತನ್ನ ಸ್ನೇಹಿತನ ಮನೆಗೆ ಹೋಗಿ ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಳ್ತಾರೆ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ದೂರ ಪ್ರಯಾಣ ಮಾಡಬೇಕಾಗಿರುತ್ತದೆ. ಆಗ ಕಲೆಕ್ಟರ್ ಒಂದು ಜಾಗದಲ್ಲಿ ನಿಂತುಕೊಂಡು ಆಟೋಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ಆಟೋ ಡ್ರೈವರ್ ಬಂದು ಅಲ್ಲಿ ನಿಂತುಕೊಳ್ಳುತ್ತಾರೆ. ಕಲೆಕ್ಟರ್ ಸಾಧಾರಣವಾದ ಬಟ್ಟೆಯನ್ನು ಹಾಕಿಕೊಂಡಿದ್ದರಿಂದ ಆತನು ಕಲೆಕ್ಟರ್ ಅನ್ನೋದನ್ನ ಆಟೋ ಡ್ರೈವರ್ ಅರ್ಥ ಮಾಡಿಕೊಳ್ಳಲಾಗದೆ ಹೋಗುತ್ತಾನೆ. ಏನಪ್ಪಾ, ಎಲ್ಲಿಗೆ ಹೋಗ್ಬೇಕು ಅಂತೇಳಿ ಆಟೋ ಡ್ರೈವರ್ ಕೇಳುತ್ತಾನೆ. ಅದಕ್ಕೆ ಕಲೆಕ್ಟರ್, ಬ್ರದರ್, ಇನ್ನೂ 2-3 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ಆಗ ಆಟೋ ಡ್ರೈವರ್ ದುಡ್ಡನ್ನ ತಗೊಂಡು ಆಟೋದಲ್ಲಿ ಕೂರಿಸ್ತಾನೆ. ಕಲೆಕ್ಟರ್ ಆಟೋ ಡ್ರೈವರ್ಗೆ ರೂಟ್ ಅನ್ನ ಹೇಳಿ ಅದರ ಪ್ರಕಾರ ಪ್ರಯಾಣವನ್ನ ಮುಂದುವರಿಸುತ್ತಾರೆ. ಇನ್ನು ಈ ದಾರಿಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ ನಂತರ ಅಲ್ಲಿ ಪೊಲೀಸ್ನವರು ಕಾಣಿಸುತ್ತಾರೆ. ಅಲ್ಲಿ ಪೊಲೀಸ್ನವರು ತುಂಬಾ ವಾಹನಗಳನ್ನ ಅಡ್ಡಗಟ್ಟಿ ಅವರಿಂದ ದಂಡವನ್ನ ವಸೂಲಿ ಮಾಡುತ್ತಿದ್ದಾರೆ. ಆಗ ಪೊಲೀಸ್ನವರು ಆ ಆಟೋವನ್ನ ನಿಲ್ಲಿಸಿ ಈ ಆಟೋವನ್ನ ಪಕ್ಕಕ್ಕೆ ಹಾಕು ಅಂತೇಳಿ ಡ್ರೈವರ್ಗೆ ಹೇಳುತ್ತಾರೆ. ಆಗ ಕಲೆಕ್ಟರ್ ಡ್ರೈವರ್ ನನ್ನ ತಡೆದು ಏನು ಆಯ್ತು ಅಂತ ಹೇಳು ಅಂತ ಕೇಳ್ತಾರೆ. ಸರ್, ಪೊಲೀಸ್ನವರು ಸರ್, ಅವ್ರು ಬೇಕು ಅಂತಲೇ ದಂಡವನ್ನ ಕಟ್ಟಿಸ್ಕೊಳ್ತಿದ್ದಾರೆ, ಈಗ ನನ್ನನ್ನು ಕೂಡ ಕಟ್ಟು ಅಂತ ಹೇಳ್ತಾ ಇದಾರೆ ಅಂತ ಹೇಳಿದಾಗ ಆಗ ಕಲೆಕ್ಟರ್, ಆ ರೀತಿ ಏನು ಇರೋದಿಲ್ಲ, ನನ್ನನ್ನ ಕರ್ಕೊಂಡ್ ನಡಿ, ಅವ್ರು ಏನ್ ಮಾಡ್ತಾರೆ ನೋಡೋಣ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಆಟೋ ಡ್ರೈವರ್, ಇಲ್ಲ ಸರ್, ದಂಡವನ್ನ ಕಟ್ಟಲೇಬೇಕು ಅಂತ ಹೇಳುತ್ತಾನೆ. ಅದಕ್ಕೆ ಕಲೆಕ್ಟರ್, ಭಯ ಬೀಳ್ಬೇಡ, ಅಸಲಿಗೆ ದಂಡವನ್ನ ಏಕೆ ಕಟ್ಟಿಸ್ಕೊಳ್ತಿದ್ದಾರೆ ನೋಡೋಣ, ನಾನಿದ್ದೀನಿ, ನಡಿ ಹೋಗೋಣ ಅಂತ ಹೇಳ್ತಾರೆ. ಅಕಸ್ಮಾತ್ ದುಡ್ಡು ಕಟ್ಟಬೇಕು ಅಂತ ಬಂದ್ರೆ ನೀನ್ ಕೊಡ್ಬೇಡ, ನಾನ್ ಕೊಡ್ತೀನಿ, ನಡಿ ಹೋಗೋಣ ಅಂತ ಹೇಳ್ತಾರೆ. ಆಗ ಆಟೋ ಡ್ರೈವರ್, ನೀವು ಕೂಡ 10 ರೂಪಾಯಿಗೆ ಇದೆಲ್ಲ ಪಂಚಾಯತಿ ಯಾಕೆ ಸರ್, ನಿಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಬೇಡ ಬೇಡ, ನೀನು ಆ ಕಡೆನೆ ಕರ್ಕೊಂಡು ಹೋಗು ಅಂತೇಳಿ ಕಲೆಕ್ಟರ್ ಆಟೋ ಡ್ರೈವರ್ ನನ್ನ ಬಲವಂತ ಮಾಡುತ್ತಾರೆ. ಆ ರೀತಿ ಆಟ ಹಿಡಿದ ನಂತರ ಆ ಆಟೋ ಡ್ರೈವರ್ ಪೊಲೀಸರು ಇರೋ ಕಡೆ ತನ್ನ ಆಟೋವನ್ನ ತೆಗೆದುಕೊಂಡು ಹೋಗುತ್ತಾನೆ. ಈಗ ಆಟೋ ಮುಂದಕ್ಕೆ ಹೋಗುತ್ತಿದೆ. ಅಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಹತ್ತಿರ ಹೋದ ತಕ್ಷಣ ಕಾನ್ಸ್ಟೇಬಲ್ ಆ ಆಟೋವನ್ನ ನಿಲ್ಲಿಸಿ ಆ ಆಟೋ ಡ್ರೈವರ್ ಇಂದ ಪೇಪರ್ಸ್ ಗಳನ್ನ ಚೆಕ್ ಮಾಡುತ್ತಿದ್ದಾನೆ. ಕಾನ್ಸ್ಟೇಬಲ್ ಆಟೋ ಡ್ರೈವರ್ಗೆ ತುಂಬಾ ರೂಲ್ಸ್ ಗಳನ್ನ ಹೇಳುವುದಕ್ಕೆ ಶುರು ಮಾಡುತ್ತಾನೆ. ನಿನಗೆ ದಂಡ ಹಾಕ್ತಿದ್ದೀನಿ, ಕಟ್ಟಿ ಹೋಗು ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡುತ್ತಾ ಕುಳಿತುಕೊಂಡಿದ್ದ ಕಲೆಕ್ಟರ್ ಒಂದು ಮಾತನ್ನು ಕೂಡ ಆಡುವುದಿಲ್ಲ. ಆಟೋ ಡ್ರೈವರ್ ಕಲೆಕ್ಟರ್ ಕಡೆ ನೋಡಿ ಪೊಲೀಸ್ನವರನ್ನ ಬೇಡಿಕೊಳ್ಳುವುದಕ್ಕೆ ಶುರು ಮಾಡುತ್ತಾನೆ. ಈ ವ್ಯಕ್ತಿ ನನಗೆ ಮೋಸ ಮಾಡಿದ, ಸುಮ್ನೆ ಅವಶ್ಯಕತೆ ಇಲ್ಲದೆ ಆ ವ್ಯಕ್ತಿ ಹೇಳ್ದ ಅಂತೇಳಿ ಈ ಕಡೆ ಬಂದು ದಂಡವನ್ನ ಕಟ್ಟಬೇಕಾಯ್ತು ಅಂತೇಳಿ ಆ ಡ್ರೈವರ್ ಕಲೆಕ್ಟರ್ ನನ್ನ ಮನಸ್ಸಲ್ಲಿ ಬೈದುಕೊಳ್ಳುವುದಕ್ಕೆ ಶುರು ಮಾಡುತ್ತಾನೆ. ಆದ್ರೆ ಆಟೋ ಡ್ರೈವರ್ ತನ್ನ ಸತ್ಯವಂತಿಕೆಯನ್ನು ನಿರೂಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾನೆ. ಸರ್, ಎಲ್ಲಾ ಪೇಪರ್ಸ್ ಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದೇನೆ, ನಾನು ಯಾವುದನ್ನು ಕೂಡ ಮರೆತು ಹೋಗಿಲ್ಲ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಅಂತೇಳಿ ಕೇಳುತ್ತಾನೆ. ಅದಕ್ಕೆ ಆ ಕಾನ್ಸ್ಟೇಬಲ್, ಅದೆಲ್ಲ ಏನ್ ಬೇಕಾಗಿಲ್ಲ, ಮೊದಲು ನಿನ್ನ ದಂಡವನ್ನ ಕಟ್ಟಿ ಹೋಗು ಅಂತೇಳಿ ಸೀರಿಯಸ್ ಆಗಿ ಹೇಳುತ್ತಾನೆ. ನಿನ್ನ ದಂಡವನ್ನ 2000 ಬರೆದಿದ್ದೇನೆ, ಕಟ್ಟಿ ನಿನ್ನ ಆಟೋವನ್ನ ತೆಗೆದುಕೊಂಡು ಹೋಗು ಅಂತ ಆ ಪೊಲೀಸ್ನವನು ಹೇಳುತ್ತಾನೆ. ಅದನ್ನು ಕೇಳಿದ ತಕ್ಷಣ ಆಟೋ ಡ್ರೈವರ್ನ ಎದೆ ಜಲ್ಲನ್ನುತ್ತೆ. ಕೈಯನ್ನ ಜೋಡಿಸಿ ಈ ರೀತಿ ಬೇಡಿಕೊಳ್ಳುತ್ತಾನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್, ನಾನು ತುಂಬಾ ಬಡವ ಸರ್, ಬೆಳಗಿನಿಂದಲೂ ನಾನು 250 ರೂಪಾಯಿಯನ್ನ ಸಂಪಾದನೆ ಮಾಡಿದ್ದೇನೆ, ನೀವು ಬರೆದಿರುವ 2000 ದುಡ್ಡನ್ನ ಎಲ್ಲಿಂದ ತರಲಿ, ಸ್ವಲ್ಪ ದುಡ್ಡನ್ನ ಕಡಿಮೆ ಮಾಡಿ ಸರ್, ನನಗೆ ತುಂಬಾ ಅನುಕೂಲವಾಗುತ್ತೆ ಎಂದು ಬೇಡಿಕೊಳ್ಳುವುದಕ್ಕೆ ಶುರು ಮಾಡುತ್ತಾನೆ. ಸರಿ ಸರಿ, ಇಷ್ಟೊಂದು ಬೇಡ್ಕೊಳ್ತಿದ್ಯಾ, ಹೋಗ್ಲಿ 1000 ರೂಪಾಯಿ ಕಟ್ಬಿಟ್ಟು ಹೋಗು, ಆಗ ನನಗೆ ನೀನು ಯಾವ ರೀತಿಯ ರೆಕಾರ್ಡ್ಸ್ ಅನ್ನು ಕೂಡ ತೋರಿಸೋ ಅವಶ್ಯಕತೆ ಇಲ್ಲ, ಆಗ ನೀನು ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಆಟೋ ಡ್ರೈವರ್, ಸರ್, ನನ್ನ ಹತ್ತಿರ ಅಷ್ಟೊಂದು ದುಡ್ಡಿಲ್ಲ ಸರ್, ನಾನು ಅವಾಗ್ಲೇ ಹೇಳಿದೆ ಅಲ್ವಾ, ಬರೀ ನನ್ನ ಹತ್ರ 250 ರೂಪಾಯಿ ಮಾತ್ರ ಇದೆ ಅಂತ, ಆಗಿರುವಾಗ 1000 ರೂಪಾಯಿ ನಾನು ಎಲ್ಲಿಂದ ತರಲಿ ಎಂದು ಹೇಳುತ್ತಾನೆ. ನಿನ್ನೆ ಸಂಪಾದನೆ ಮಾಡಿರೋ ದುಡ್ಡು ಇದೆಯಲ್ವಾ, ಅದನ್ನ ಕೊಡು ಎಂದು ಆ ಪೊಲೀಸ್ನವನು ಹೇಳುತ್ತಾನೆ. ಆಗ ಆಟೋ ಡ್ರೈವರ್ ಮತ್ತೆ ಕೈಯನ್ನ ಜೋಡಿಸಿ, ಸರ್, ನಿನ್ನೆ ಸಂಪಾದನೆ ಮಾಡಿರೋ ದುಡ್ಡು ಖರ್ಚಾಗೋಯ್ತು, ಈ ದಿನ ನನ್ನ ಬಳಿ ಅಷ್ಟೊಂದು ದುಡ್ಡಿಲ್ಲ ಸರ್ ಅಂತ ಹೇಳ್ತಾನೆ. ಆಗ ಪೊಲೀಸ್ನವನು ಆ ಡ್ರೈವರ್ ನನ್ನ ಎದುರಿಸುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. ಈಗೆಲ್ಲ ಮಾಡಿದ್ರೆ ಆಗಲ್ಲ, ನೀನೇನಾದ್ರೂ ದಂಡ ಕಟ್ಟದೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡುತ್ತಿದ್ದ ಕಲೆಕ್ಟರ್ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ. ಸರ್, ನಿಮ್ಮ ಪೋಸ್ಟಿಂಗ್ ಎಲ್ಲಿ ಎಂದು ಕೇಳುತ್ತಾರೆ. ಒಬ್ಬ ಸಾಧಾರಣ ವ್ಯಕ್ತಿ ಅವರ ಪೋಸ್ಟಿಂಗ್ ಬಗ್ಗೆ ಕೇಳಿದಾಗ ಆ ಕಾನ್ಸ್ಟೇಬಲ್ ಗೆ ಕೋಪ ಬಂದು, ನನ್ನನ್ನೇ ಪೋಸ್ಟಿಂಗ್ ಕೇಳ್ತೀಯಾ, ಅದನ್ನ ಕೇಳೋದಕ್ಕೆ ನೀನ್ ಯಾರು ಎಂದು ನಿರ್ಲಕ್ಷ್ಯದಿಂದ ಹೇಳುತ್ತಾನೆ. ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ, ನಾನು ಈ ದೇಶದ ಸಾಧಾರಣವಾದ ಪ್ರಜೆ, ಅನವಶ್ಯಕವಾಗಿ ದಂಡವನ್ನು ವಸೂಲು ಮಾಡುವ ಹಕ್ಕನ್ನ ನಿಮ್ಗೆ ಯಾರು ಕೊಟ್ರು ಅಂತೇಳಿ ತಿಳ್ಕೋಬೇಕು ಅಂತ ಕೂತಿದ್ದೀನಿ. ನೀನು ಜಸ್ಟ್ ಕಾನ್ಸ್ಟೇಬಲ್ ಮಾತ್ರವೇ
ಅಲ್ವಾ, ಹಾಗಿದ್ರೆ ದಂಡವನ್ನು ಏಕೆ ವಸೂಲಿ ಮಾಡುತ್ತಿದ್ದೀಯಾ ಎಂದು ಸ್ಟ್ರಿಕ್ಟ್ ಆಗಿ ಕೇಳುತ್ತಾರೆ. ಈಗ ಇದನ್ನು ಕೇಳಿದ ಕಾನ್ಸ್ಟೇಬಲ್ ಸೀರಿಯಸ್ ಆಗಿ ನೋಡಿ ಸ್ವಲ್ಪ ಮಂದಿ ಕಾನ್ಸ್ಟೇಬಲ್ ಗಳನ್ನ ಕರೆಯುತ್ತಾನೆ. ಸುಮಾರು 4-5 ಮಂದಿ ಪೊಲೀಸ್ನವರು ಅಲ್ಲಿಗೆ ಬಂದು ಕಲೆಕ್ಟರ್ ನನ್ನ ಬೈಯುವುದಕ್ಕೆ ಶುರು ಮಾಡುತ್ತಾರೆ. ಈಗ ಅಲ್ಲಿದ್ದವರು ಕಲೆಕ್ಟರ್ ಜೊತೆ ಮತ್ತು ಆಟೋ ಡ್ರೈವರ್ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ. ಆ ನಂತರ ಕಲೆಕ್ಟರ್ ದಂಡ ಕಟ್ಟದೆ ಹೋದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾರೆ. ಪೊಲೀಸ್ ಸ್ಟೇಷನ್ ಗೆ ಕರೆದುಕೊಂಡು ಹೋಗಿ ಬೆಂಡೆತ್ತಿವಿ ಅಂತ ಹೇಳ್ತಾರೆ. ಆ ನಂತರ ಆ ಆಟೋ ಡ್ರೈವರ್ ನನ್ನು ಕಲೆಕ್ಟರ್ ನನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ. ಮಾರ್ಗ ಮಧ್ಯದಲ್ಲಿ ಆ ಆಟೋ ಡ್ರೈವರ್ ನಾನೇನ್ ಮಾಡಿದೆ ಅಂತೇಳಿ ಆಲೋಚನೆ ಮಾಡುತ್ತಾನೆ. ನಾನು ಈ ವ್ಯಕ್ತಿ ಮಾತನ್ನ ಕೇಳದೆ ನನ್ನ ಆಟೋವನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ಅಂದುಕೊಳ್ಳುತ್ತಾನೆ. ಇನ್ನು ಇವತ್ತು ಬಾಡಿಗೆಗಳು ಸಿಗುವುದಿಲ್ಲ ಎಂದು ದುಃಖ ಪಡುತ್ತಿದ್ದಾನೆ. ಪೊಲೀಸ್ನವರು ಅವರ ಮೇಲೆ ಕಂಪ್ಲೇಂಟ್ ಅನ್ನ ಬರೆಯುತ್ತಿದ್ದಾರೆ. ಆ ನಂತರ ಕಲೆಕ್ಟರ್ ಬಗ್ಗೆ ಗೊತ್ತಿರುವ ಹೆಡ್ ಕಾನ್ಸ್ಟೇಬಲ್ ಒಬ್ಬನು ಆ ಕಲೆಕ್ಟರ್ ಬಳಿ ಹೋಗಿ, ಸಾರ್ ಹೇಗಿದ್ದೀರಾ, ನೀವೇನ್ ಇಲ್ಲಿದ್ದೀರಾ ಅಂತ ಕೇಳುತ್ತಾನೆ. ಆ ನಂತರ ಕಲೆಕ್ಟರ್ ಆ ಕಾನ್ಸ್ಟೇಬಲ್ ಜೊತೆ ಮಾತಾಡುತ್ತಾ, ನೀನು ಇಲ್ಲಿಗೆ ಪೋಸ್ಟಿಂಗ್ ಅನ್ನ ತಗೊಂಡಿದ್ಯಾ ಅಂತೇಳಿ ಗೊತ್ತಾಯ್ತು, ಅದಕ್ಕೆ ಬಂದೆ, ಹೇಗಿದ್ಯಾ, ಏನ್ ಸಮಾಚಾರ ಅಂತೇಳಿ ಅವನನ್ನ ಮಾತಾಡಿಸುತ್ತಾರೆ. ಈಗ ಚಾರ್ಜ್ ತೆಗೆದುಕೊಂಡಿರುವ ಹೆಡ್ ಕಾನ್ಸ್ಟೇಬಲ್ ಆತನಿಗೆ ಸೆಲ್ಯೂಟ್ ಹೊಡೆದ ತಕ್ಷಣ ಎಲ್ಲರೂ ಕೂಡ ಆಶ್ಚರ್ಯರಾಗುತ್ತಾರೆ. ಆತನನ್ನು ಹಿಡಿದುಕೊಂಡ ಪೊಲೀಸ್ನವರು ಆತನ ಯಾರು ಅಂತೇಳಿ ಆಲೋಚನೆ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಆ ನಂತರ ಹೆಡ್ ಕಾನ್ಸ್ಟೇಬಲ್ ನನ್ನ ಕೇಳುತ್ತಾರೆ, ಆತನ ಯಾರು, ನೀನೇಕೆ ಆ ವ್ಯಕ್ತಿಗೆ ಸೆಲ್ಯೂಟ್ ಮಾಡ್ತಿದ್ಯಾ ಅಂತ ಕೇಳುತ್ತಾರೆ. ಆಗ ಆತ ಕಲೆಕ್ಟರ್ ಅವ್ರ ಜೊತೆ ತುಂಬಾ ವರ್ಷ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾನೆ. ಆತನು ತುಂಬಾ ಒಳ್ಳೆಯ ವ್ಯಕ್ತಿ, ಆತನು ತುಂಬಾ ಸಿನ್ಸಿಯರ್ ಆಗಿ ಕೆಲಸ ಮಾಡುತ್ತಾನೆ ಅಂತ ಕೂಡ ಹೇಳುತ್ತಾನೆ. ಈಗ ಅವರಿಗೆ ಈ ಮಾತನ್ನು ಕೇಳಿದ ತಕ್ಷಣ ಶಾಕ್ ಹೊಡೆದಾಗ ಆಗುತ್ತೆ. ಒಂದು ರೀತಿ ಭೂಮಿ ಕುಸಿದಂತೆ ಆಗುತ್ತೆ. ಏನಪ್ಪ ಮಾಡೋದೀಗ, ಇವ್ರು ನಮ್ಮನ್ನ ಸುಮ್ನೆ ಬಿಡ್ತಾರ ಅಂತೇಳಿ ಆ ಪೊಲೀಸ್ನವರು ಆಲೋಚನೆ ಮಾಡೋದಕ್ಕೆ ಶುರು ಮಾಡುತ್ತಾರೆ. ತಕ್ಷಣ ಅವರು ಆ ಕಲೆಕ್ಟರ್ ನ ಕಾಲನ್ನು ಹಿಡಿದುಕೊಂಡು ಕಣ್ಣೀರನ್ನು ಹಾಕುವುದಕ್ಕೆ ಶುರು ಮಾಡುತ್ತಾರೆ. ನೋಡಿದ ಆಟೋ ಡ್ರೈವರ್ ಕೂಡ ಆಶ್ಚರ್ಯವಾಗುತ್ತಾನೆ. ಈತನು ಕಲೆಕ್ಟರ್ ಅಂತ ಗೊತ್ತಾದ ಮೇಲೂ ಆತನು ನಂಬಲಾಗದೆ ಹೋಗುತ್ತಾನೆ. ಆಟೋ ಡ್ರೈವರ್ ಕೂಡ ನಡೆಯುತ್ತಿರುವ ಘಟನೆಯನ್ನ ನೋಡುತ್ತಾ ನಿಂತುಕೊಂಡಿದ್ದಾನೆ. ಆಗ ಕಲೆಕ್ಟರ್ ಅವರನ್ನ ಲೈನ್ ಆಗಿ ನಿಲ್ಲಿಸಿ, ನಿಮಗೆ ದಂಡ ವಸೂಲಿ ಮಾಡುವ ಹಕ್ಕನ್ನ ಯಾರು ಕೊಟ್ಟಿದ್ದಾರೆ, ನಿಮ್ಮಂತವರಿಂದಲೇ ಈ ಪೊಲೀಸ್ ಡ್ಯೂಟಿ ಅನ್ನೋದು ಅಪಕೀರ್ತಿ ಪಾಲಾಗಿದೆ ಎಂದು ಆ ಕಲೆಕ್ಟರ್ ಹೇಳುತ್ತಾರೆ. ಪ್ರತಿಯೊಬ್ಬರು ಪೊಲೀಸ್ನವರನ್ನ ಬೇರೆ ರೀತಿಯಲ್ಲಿ ನೋಡುತ್ತಾರೆ. ಆ ನಂತರ ಹೆಡ್ ಕಾನ್ಸ್ಟೇಬಲ್ ಕಲೆಕ್ಟರ್ ಹತ್ರ ಬಂದು, ಸಾರ್ ಇದೊಂದ್ಸರಿ ಇವರನ್ನ ಕ್ಷಮಿಸ್ಬಿಡಿ, ನಿಜವಾಗಿ ಇವರು ತಪ್ಪು ಮಾಡಿದ್ದಾರೆ, ನೀವು ಕಲೆಕ್ಟರ್ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಅಲ್ವಾ, ಒಂದು ಚಾನ್ಸ್ ಕೊಟ್ಟು ಅವ್ರನ್ನ ಬಿಟ್ಬಿಡಿ ಅಂತೇಳಿ ಬೇಡಿಕೊಳ್ಳುತ್ತಾನೆ. ಆದ್ರೆ ಕಲೆಕ್ಟರ್ ಮಾತ್ರ ಈ ರೀತಿ ಮಾಡುದು ಸರಿಯಲ್ಲ, ಇಂಥವ್ರನ್ನ ಎಂದಿಗೂ ಕೂಡ ಕ್ಷಮಿಸಬಾರದು ಅಂತ ಹೇಳ್ತಾರೆ. ನನ್ನ ಕಣ್ಣ ಮುಂದೆನೆ ಆ ಆಟೋ ಡ್ರೈವರ್ ಜೊತೆ ನಡೆದುಕೊಳ್ಳುತ್ತಿರುವುದು ಸರಿ ಇಲ್ಲ. ಒಂದು ವೇಳೆ ಇವರಿಗೆ ಶಿಕ್ಷೆ ಕೊಡದೆ ಹೋದ್ರೆ ಅದೇ ತಪ್ಪನ್ನ ಮತ್ತೆ ಮಾಡ್ತಾರೆ. ಆದ್ದರಿಂದ ಅವರನ್ನ ಸಸ್ಪೆಂಡ್ ಮಾಡಿದ ನಂತರ ಅವರಿಂದ ದಂಡವನ್ನು ವಸೂಲಿ ಮಾಡಿ ಅಂತೇಳಿ ಕಲೆಕ್ಟರ್ ಮತ್ತೆ ಆ ಆಟೋ ಡ್ರೈವರ್ ಜೊತೆ ಹೊರಗಡೆ ಬರುತ್ತಾರೆ. ಆಗ ಆಟೋ ಡ್ರೈವರ್ ಕೈಯನ್ನ ಜೋಡಿಸಿ, ಸರ್ ನೀವ್ಯಾರು ಅಂತ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಅಂತ ಕೇಳುತ್ತಾನೆ. ಆ ನಂತರ ಕಲೆಕ್ಟರ್ ಸಂಜಯ್ ಕಿರುನಗೆಯನ್ನ ಬೀರುತ್ತಾ ಆ ಆಟೋದಲ್ಲಿಯೇ ತನ್ನ ಸ್ನೇಹಿತನ ಮನೆಗೆ ಹೋಗುತ್ತಾರೆ. ಅಲ್ಲಿಗೆ ಹೋದ ನಂತರ ಕಲೆಕ್ಟರ್ ಆ ಆಟೋ ಡ್ರೈವರ್ಗೆ 500 ರೂಪಾಯಿ ದುಡ್ಡನ್ನ ಕೊಡುತ್ತಾರೆ. ಆಗ ಆಟೋ ಡ್ರೈವರ್, ಸರ್ ಅಷ್ಟೊಂದು ದೊಡ್ಡ ನೋಟಿಗೆ ನನ್ನ ಹತ್ರ ಚಿಲ್ಲರೆ ಇಲ್ಲ, ನಿಮ್ಮ ಹತ್ತಿರ 10 ರೂಪಾಯಿ ಇದ್ರೆ ಕೊಡಿ ಸರ್ ಸಾಕು ಅಂತ ಹೇಳ್ತಾನೆ. ನಾನು ಒಳ್ಳೆ ಕೆಲಸದಲ್ಲಿ ಇದ್ದೀನಿ, ನನ್ಗೆ ಸಂಬಳ ಕೂಡ ಜಾಸ್ತಿ ಇದೆ, ಆದ್ರೆ ಇವತ್ತು ನನ್ನಿಂದ ನಿನಗೆ ಬಾಡಿ ಇಲ್ಲದಂತಾಯ್ತು, ಇದನ್ನು ನೀನೇ ಇಟ್ಕೋ ಅಂತೇಳಿ ಕಲೆಕ್ಟರ್ 500 ರೂಪಾಯಿ ದುಡ್ಡನ್ನ ಕೊಡುತ್ತಾರೆ. ಆಗ ಆಟೋ ಡ್ರೈವರ್ ಕೂಡ ಅದನ್ನ ತೆಗೆದುಕೊಳ್ಳುತ್ತಾನೆ. ಏಕೆಂದ್ರೆ ಒಬ್ಬ ಸಿನ್ಸಿಯರ್ ಆಗಿರುವ ಆಫೀಸರ್ ಆ ಪೊಲೀಸ್ನವರಿಗೆ ಸರಿಯಾದ ಪಾಠವನ್ನ ಕಲಿಸಿದ್ರು. ಆ ನಂತರ ಕಲೆಕ್ಟರ್ ಆ ಏರಿಯಾವನ್ನ ಖಂಡಿತವಾಗಿಯೂ ಅಧರ್ಮ ಅನೀತಿ ಇಲ್ಲದಂತೆ ನೋಡಿಕೊಳ್ಳುತ್ತಾರೆ. ಆ ಕಲೆಕ್ಟರ್ ಮನೆಗೆ ಹೋಗಿ ನಡೆದ ವಿಷಯವನ್ನೆಲ್ಲ ತನ್ನ ತಂದೆಗೆ ಹೇಳುತ್ತಾರೆ. ಇದನ್ನು ಕೇಳಿದ ತಂದೆ ಆನಂದದಿಂದ ಉಬ್ಬೇರಿಸುತ್ತಾರೆ. ಇವತ್ತು ಒಬ್ಬ ಆಟೋ ಡ್ರೈವರ್ಗೆ ದಂಡ ಕಟ್ಟದಂತೆ ತಡೆದ್ರು ಅನ್ನೋ ಸುದ್ದಿ ಗ್ರಾಮ ಪೂರ್ತಿ ವ್ಯಾಪಿಸಿದ್ದರಿಂದ ಗ್ರಾಮದ ಜನರೆಲ್ಲರೂ ಕೂಡ ಆ ಕಲೆಕ್ಟರ್ ನನ್ನ ಹೊಗಳುತ್ತಾರೆ. ಸ್ನೇಹಿತರೆ, ಇನ್ನು ನೀವು ಈ ಸ್ಟೋರಿ ಬಗೆಗಿನ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋ ಮೂಲಕ ತಪ್ಪದೆ ತಿಳಿಸಿ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.